ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಹೋ, ಅದಕ್ಕೆ ನಿನಗೆ ಗಂಡು ನೋಡಿ ಮದುವೆ ಮಾಡಬೇಕು ಅಂತ ನಾನು ನಿಮ್ಮ ಅದಕ್ಕೆ ಮಾತಾಡ್ತಾ ಇದ್ವಿ. ಅದು ತಪ್ಪಾ? ಒಳ್ಳೆ ಗಂಡ ಹೆಂಡ್ತಿ ನೀವಿಬ್ರು. ಇಬ್ರಿಗೂ ಒಂದ್ ಪ್ರಶ್ನೆ ಕೇಳ. ನಿಮ್ಮಿಬ್ರಿಗೂ ಸರಿಯಾದ ವಯಸ್ಸಲ್ಲೇ ಮದ್ವೆ ಆಯ್ತಾ ಅಥವಾ ಅರ್ಜೆಂಟಾಗಿ ಏನಾದ್ರೂ ಮದ್ವೆ ಮಾಡ್ಬಿಟ್ರಾ? ಅಯ್ಯೋ, ಇದೇನು ಪ್ರಶ್ನೆ ಅಚ್ಚು? ಹೌದಲ್ವಾ? ಅಲ್ಲ, ಒಂದ್ ಹೇಳಿ, ನೀವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಒಪ್ಪಿಗೆ ಕೊಟ್ಮೇಲೆ ಮದ್ವೆ ಆದ್ರ ಅಥವಾ ಅದಕ್ಕೂ ಮುಂಚೆ? ಅಯ್ಯೋ ಕಂದ, ಏನ್ ಹೀಗೆ ಕೇಳ್ಬಿಟ್ಟೆ? ನಾವಿಬ್ರು ಒಪ್ಪಿಗೆ ತಗೊಂಡೇ ಮದುವೆ ಆಗಿದ್ದು. ನಾನು ಒಪ್ಪಿಗೆನಾ ಅಂತ ನಿಮ್ಮ ಅತ್ತಿಗೆನ ಕೇಳಕ್ ಹೋದಾಗ ನಿಮ್ಮ ಅತ್ತಿಗೆ ಒಪ್ಪಿಗೆ ಹೌದು ಅಲ್ವಾ ಅಂತ ಹೇಳಕ್ಕಾಗದೆ ಬಿಕ್ಕಳಿಕೆ ಬಂದ್ಬಿಡ್ತಮ್ಮ. ಆಗ ನಾನೇನ್ ಮಾಡಿದೆ, ಒಂದು ಎಳ್ನೀರು ಕೊಚ್ಚಿ ಕೊಟ್ಬಿಟ್ನ. ನಿಮ್ಮ ಅತ್ತಿಗೆ ಎಳ್ನೀರು ಕುಡಿತಾ ಇದ್ಲು. ಆಗ ಅಲ್ಲಿದ್ದವರೆಲ್ಲ, ಇನ್ನೇನಪ್ಪಾ ಮದುವೆಗೆ ಮುಂಚೆನೆ ಗಂಡು ಹೆಣ್ಣನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾನೆ, ಇಬ್ರು ಸೂಪರ್ ಜೋಡಿ ಅಂದ್ಬಿಟ್ರು. ಅಷ್ಟೇ, ಮುಗಿದೋಯ್ತು. ಈಗ ಇದೆಲ್ಲ ಬೇಕಾ? ಇರ್ಲಿ ಬಿಡಿ, ಅದಕ್ಕೆ ಹೇಳಿ ಬಿಡಿ. ಇನ್ನ ಏನೇನ್ ಕತೆಗಳು ಹೇಳ್ತಾರೆ ಕೇಳೋಣ. ಹೇಳೋಣ ನೀನು. ಅಲ್ಲಮ್ಮ, ಅದೆಲ್ಲ ಏನಿಲ್ಲ. ಹಾಗೆ ಅಣ್ಣ, ನಿಮ್ಮಿಬ್ರಿಗೆ ನ್ಯಾಯ ಅನ್ಸುತ್ತಾ? ನಿಮ್ಮಿಬ್ರಿಗೆ ಮಾತ್ರ ಎಳ್ನೀರು, ನನಗ್ ತಣ್ಣೀರಾ? ಅಯ್ಯಯ್ಯೋ, ಇದೇನೋ ಕಂದ ಹೀಗೆ ಕೇಳ್ತೆ. ನಾನೆಲ್ಲ ಹಾಗೆ ಹೇಳ್ದೆ? ಮತ್ತೆ ಒಂದ್ ಹುಡುಗನ್ ನೋಡಿ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ದೆ ಅಷ್ಟೇ. ಅಷ್ಟಕ್ಕೆ ನೀವಿಬ್ರು ಮದ್ವೆ ಬಗ್ಗೆನೇ ಚರ್ಚೆ ಶುರು ಮಾಡ್ಕೊಂಡ್ಬಿಟ್ರಲ್ಲ. ಅಣ್ಣ, ಅದ್ಕೆ ಮದ್ವೆ ಅಂದ್ರೆ ಹುಡುಗ ಹುಡುಗಿ ಇಬ್ರಿಗೂ ಒಪ್ಪಿಗೆ ಇರ್ಬೇಕು. ಒಬ್ರು ಕಷ್ಟ ಒಬ್ರು ತಿಳ್ಕೋಬೇಕು, ಒಬ್ರು ಇಷ್ಟ ಇನ್ನೊಬ್ರಿಗೆ ಗೊತ್ತಾಗ್ಬೇಕು. ಯಾವುದೋ ಒಂದ್ ರೀತಿಯಲ್ಲಿ ಒಂದ್ ಮನ್ಸನ್ನ ಇನ್ನೊಂದ್ ಮನ್ಸು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಆದ್ರೆ ಅಲ್ವಾ ಅದಕ್ಕೆ ಮದ್ವೆ. ಅದ್ ಹೇಗೆ ಅಂದ್ರೆ ನಿಮ್ಮಿಬ್ರಿಗೂ ಎಳ್ನೀರ್ ಕುಡಿಬೇಕು ಅನ್ಸ್ತಲ್ಲ, ಅದು. ಇನ್ನೂ ಹೇಳ್ಬೇಕು ಅಂತಂದ್ರೆ, ಅಯ್ಯೋ ಅಚ್ಚು, ನಾವೇನೋ ತಿಳಿದೆ ನಿನ್ ಮದುವೆ ಬಗ್ಗೆ ಮಾತಾಡ್ಬಿಟ್ಟು ಅಮ್ಮ. ನೀನು ಶುರು ಮಾಡ್ಬಿಡ್ಬೇಡ. ನಿಮ್ಮಣ್ಣ ನೀನು ಬಿಟ್ರೆ ಸಾಕು, ಲೆಕ್ಚರ್ ಕೊಡಕ್ಕೆ ಶುರು ಮಾಡ್ಬಿಡ್ತೀರಾ. ಮತ್ತೆ ನಾವ್ ಸುಮ್ನೆನಾ? ಮದ್ವೆ ಅನ್ನೋದು ಒಂದ್ ವಿಶೇಷ. ಓ ಹೌದಾ? ಅದ್ರಲ್ಲೂ ಈ ಅಚ್ಚು ಮದ್ವೆ ಅಂದ್ರೆ ವಿಶೇಷದಲ್ಲಿ ವಿಶೇಷ. ಮತ್ತೆ ಅಣ್ಣ, ಏನ್ ಹೆಂಡತಿ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಹೇಳೋಣ. ಅದು ಅಚ್ಚು, ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇದು ಕಾಮಿಡಿ. ಇದ್ ಕಾಮಿಡಿ, ನಾವ್ ನಗ್ಬೇಕು. ಏನದ್ಕೆ? ಸರಿ ಸರಿ, ಬಾ ಸುಮಾ, ಊಟ ಅಂತ ಬಿಡಿಸ್ ಬಾ. ಬನ್ನಿ. ಸುಕ್ಕು, ಮೇಲಿರೋ ಹದ್ದಿಗೆ ಕೆಳಗಿರೋ ಕೋಳಿ ಪಿಳ್ಳೆ ಕಾಣ್ಸತ್ತೆ. ಅದೇ ಕೆಳಗಿರೋ ಕೋಳಿ ಪಿಳ್ಳೆಗೆ ಮೇಲಿರೋ ಹದ್ದು ಕಾಣಿಸಿದ್ರೆ ಹೇಗ್ ಕಾಣ್ಸತ್ತೆ ಹೇಳು? ಅಮ್ಮ, ಏನಮ್ಮ ನೀನು? ಇವಾಗ ನಾನ್ ಹೊರಗಡೆ ಹೋಗಿ ಹದ್ದು ಕಾಗೆನೆಲ್ಲ ನೋಡ್ಕೊಂಡ್ ಬರಕ್ಕಾಗತ್ತಾ? ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದ್ ಹೇಗ್ ಕಾಣುತ್ತೋ ಏನೋ, ನನಗೇನು. ಹೋಗಿ ಒಂದ್ಸಲ ನಿಮ್ಮತ್ತಿಗೆ ಮುಖ ನೋಡು. ನನಗೇನೋ ಹದ್ದು ಬೇಟೆ ಆಡೋಕ್ ಮುಂಚೆ ಹೇಗಿರುತ್ತೋ ಹಾಗೆ ಇರತ್ತೆ ಅನ್ಸತ್ತೆ. ಅವಳ ನೋಟನೇ ಸರಿಯಿಲ್ಲ ಕಣೆ. ನಿನಗ್ ಗೊತ್ತಿಲ್ಲ ಕಣೆ ಸುಕ್ಕು, ನಿಮ್ಮಣ್ಣ ಬಂದ್ ಕೂಡ್ಲೆ ಒಂದಷ್ಟು ಖಾರ ಮಸಾಲೆ ಹಾಕಿ ಚಿಕ್ಕ ಚಿಕ್ಕದನ್ನು ದೊಡ್ಡ ರಂಪು ರಾಮಾಯಣ ಮಾಡ್ಬಿಡ್ತಾಳೀಗ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ ನನ್ಗೆ? ಅಮ್ಮ, ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಬಿಟ್ಟಾಕಮ್ಮ. ಅಮ್ಮ, ನಮ್ಮ ಯಜಮಾನ್ರು ಬರೋಷ್ಟ್ರಲ್ಲಿ ಮನೆಗ್ ಹೋಗ್ಬೇಕು. ಹೊತ್ತಾಯ್ತು, ನಾನಿನ್ ಬರ್ತೀನಿ. ಏನೇ ನೀನು? ಕುತ್ಕೋ ಇಲ್ಲಿ. ಅಲ್ಲ ಕಣೆ, ಕಾಲ್ ಕೆರ್ಕೊಂಡು ಜಗಳ ಮಾಡಿ ದೊಡ್ಡ ಗಲಾಟೆ ಎಬ್ಸಿದ್ಯಾ. ಈಗ ನೋಡಿದ್ರೆ ಹೋಗ್ತೀನಿ ಅಂತಿದ್ಯಲ್ಲ. ನಿಮ್ಮತ್ತಿಗೆ ಅಷ್ಟೇ, ನನ್ನ ಹುರ್ಕೊಂಡ್ ತಿನ್ಬಿಡ್ತಾಳೆ. ನನ್ ಜೊತೆಗ್ ನೀನಿರು ಸ್ವಲ್ಪ. ಹಾಗಲ್ಲಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಣ್ಣ ಬಂದು ಅಯ್ಯೋ. ಮತ್ತಾಗ್ಲೇ ಹೇಳ್ದೆ ನೋಡ್ಕೊಳ್ಳೋಣ ಬಿಡು ಅಂತ. ಅಯ್ಯೋ, ಏನೋ ಒಂದ್ ಫ್ಲೋ ಅಲ್ಲಿ ಹಂಗಂದೆ ಅಮ್ಮ. ಇವಾಗ ಭಯ ಆಗ್ತಿದೆ ಅಮ್ಮ. ನಾನು ಈ ಸುಶಾಂತ್ ಅಣ್ಣನ ಹೇಗೋ ಮ್ಯಾನೇಜ್ ಮಾಡ್ಬಿಡ್ತೀನಿ. ಆದ್ರೆ ಸಿದ್ಧಾರ್ಥ್ ಅಣ್ಣನ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಮ್ಮ. ಅವ್ನ್ ಯಾವಾಗ ನೋಡಿದ್ರು ಲೋ ಪಾಯಿಂಟ್ಗಳೇ ಹಾಕ್ತಾನಮ್ಮ. ಅಯ್ಯೋ, ಸಿದ್ದು ಬಂದ್ರಾ? ಸಾಧನಾ, ಏನಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ನಾನು ಮಾಡ್ತಿರೋ ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದೆ. ಹೇಳು, ಏನು ವಿಷಯ? ನಿಮ್ ಕೆಲ್ಸಕ್ಕಿಂತನೂ ಮುಖ್ಯವಾಗಿ ಇಲ್ಲೇನ್ ನಡೀತಿದೆ ಗೊತ್ತಾ ಸಿದ್ದು?
ಏನ್ ನಡೀತಾ ಇದೆ? ಈ ಮನೆಯಲ್ಲಿ ಅಧಿಕಾರ ಅನ್ನೋದಿದ್ರೆ ಅದು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳಿಗೆ ಮಾತ್ರ. ನಾಳೆನೆ ನೀನು ನನ್ ಮಗ ಬೇಡ ಅಂತ ಅವನ್ಗೆ ಡಿವೋರ್ಸ್ ಕೊಟ್ಟು ಹೊರಗಡೆ ಹೋದ್ರು ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇರಲ್ಲ. ಇವತ್ತು ನಿಮ್ಮಮ್ಮ ಹೇಳ್ತಿರೋ ತತ್ವ ಏನ್ ಗೊತ್ತಾ? ನಾನ್ ಯಾವತ್ತಿದ್ರೂ ನಿಮ್ಮನ್ನ ಬಿಟ್ಟು ಹೊರಗೆ ಹೋಗ್ತೀನಂತೆ. ಮತ್ತೆ ಈ ಮನೇಲಿ ಏನೇ ಅಧಿಕಾರ ಇದ್ರು ಅದು ಅವ್ರ ಹೊಟ್ಟೆಲ್ ಹುಟ್ಟಿರೋರ್ಗ್ ಮಾತ್ರ ಅಂತೆ. ಇದು ನಿಮ್ಮಮ್ಮ ಮಾಡಿರೋ ಕೊನೆ ತೀರ್ಮಾನ. ಒಬ್ಳು ಚಿನ್ನದಂತ ಹುಡುಗಿ ಕಿರಿ ಸೊಸೆ ಆಗಿ ಈ ಮನೆಗ್ ಬಂದ್ಲು. ಅವಳನ್ನ ಯಾವಾಗ ನೋಡಿದ್ರು ಕುಕ್ಕಿ ಚುಚ್ಚಿ ಅಂದು ಆಡಿ ಒಂದೇ ಸಲ ವಾಪಸ್ ಬರ್ತಾ ಇರೋ ಲೋಕಕ್ಕೆ ಕಳಿಸ್ಬಿಟ್ರು. ಈಗ ನಿಮ್ಮಮ್ಮನ್ ಕಾಕ ದೃಷ್ಟಿ ನನ್ ಮೇಲ್ ಬಿದ್ದಿದೆ. ಹೇ, ಯಾಕೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ಕಾಕ ದೃಷ್ಟಿ ಕೀಕ ದೃಷ್ಟಿ ಅಂತೆಲ್ಲ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ ನೋಡು. ಇನ್ನೇನಂತಾರೆ? ನಿಮ್ಮ ಒಳ ನೋಟ ಹೊರ ನೋಟ ನೋಡೋ ದೃಷ್ಟಿ ಎಲ್ಲ ಹಾಗೆ ಇದೆಯಲ್ಲ. ನೀವ್ ನೋಡಿದ್ದೆಲ್ಲ ದರಿದ್ರ ಹಿಡ್ದು ಹೋಗ್ತಿದ್ಯಲ್ಲ. ಕಾಕ ದೃಷ್ಟಿ ಅಂದೆ ಇನ್ನೇನನ್ಲಿ? ಸಿದ್ದು, ನಾನ್ 2 ವಿಷಯ ಹೇಳ್ತೀನಿ. ಮೊದಲನೇದು, ಆ ಬ್ಯಾಂಕಿಂದ ಬಂದಿರೋ ಲೆಟ್ರು. ಮೊದಲು ಅದೇನು ಅಂತ ಕೇಳ್ತಿದ್ದು.